ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾರದ ಮಹರ್ಷಿ ಒಬ್ಬ ಟೈಮ್ ಟ್ರಾವೆಲರ್. ಅದು ಹೇಗೆಂದು ತಿಳಿಯಬೇಕೆಂದರೆ ಈ ಕೆಳಗಿನ 3 ವಿಚಾರಗಳ ಕುರಿತು ನಾವು ಹೇಳಬಹುದು. 1 ಕಲ್ಪವೇದ, 2 ಜ್ಞಾನ, 3 ನಾರದ ಮಹರ್ಷಿಯು ಎತ್ತಿದ ವಿವಿಧ ಜನ್ಮಗಳು. ನಾರದ ಮಹರ್ಷಿ ಪ್ರತಿ ಪುರಾಣ ಇತಿಹಾಸದಲ್ಲಿಯೂ ಇದ್ದಾರೆ. ಕತ್ತಲ್ಲಿ ವೀಣೆ, ಹೂವಿನ ಮಾಲೆ, ಹಣೆಯಲ್ಲಿ ವಿಷ್ಣುವಿನ ನಾಮ, ಕಾಷಾಯ ವಸ್ತ್ರಗಳನ್ನ ಧರಿಸಿ ಯಾವಾಗ್ಲೂ ನಾರಾಯಣ ನಾರಾಯಣ ಎನ್ನುತ್ತಾ ವಿಷ್ಣು ಗುಣಗಾನವನ್ನೇ ಸ್ಮರಿಸುತ್ತಾ ಬರುವ ನಗು ಮುಖದ ಸಂಚಾರಿ ದೇವರು. ಇದುವರೆಗೂ ನಾವು ಹೀಗೆ ಸಿನಿಮಾ ಸೀರಿಯಲ್ಗಳಲ್ಲಿ ನಾರದ ಮುನಿಗಳನ್ನ ನೋಡಿರುತ್ತೇವೆ ಅಲ್ವಾ? ಕೆಲವೊಮ್ಮೆ ಅವರು ದೇವಾನುದೇವತೆಗಳ ನಡುವೆ ಜಗಳ ತಂದಿಟ್ಟು ಅಲ್ಲಿಂದ ಪಲಾಯನ ಆಗುವಂತೆ ಸಹ ಸಿನಿಮಾದಲ್ಲಿ ತೋರಿಸುತ್ತಾರೆ. ಅದೆಲ್ಲವೂ ಒಬ್ಬ ಹಾಸ್ಯ ನಟರಂತೆ ಸಿನಿಮಾಗಳಿಗೆ ಅನುಗುಣವಾಗಿ ಚಿತ್ರಿಸಿರುವ ನಾರದರ ಅವತಾರಗಳೇ ಹೊರತು ಪುರಾಣ ಇತಿಹಾಸದಲ್ಲಿ ಅವರ ಕುರಿತು ಬೇರೆಯದ್ದೇ ವರ್ಣನೆ ಇದೆ. ಅದೇನೆಂದರೆ ಸನಾತನ ಧರ್ಮದ ಹಿಂದೂ ಪುರಾಣಗಳ ಪ್ರಕಾರ ನಾರದ ಮಹರ್ಷಿ ಒಬ್ಬ ಟೈಮ್ ಟ್ರಾವೆಲರ್, ಅಂದರೆ ಸಮಯ ಪ್ರಯಾಣಿಕ ಎಂದು ತಿಳಿದು ಬಂದಿದೆ. ಅದನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಕಲ್ಪವೇದ ಏನು ಹೇಳುತ್ತೆ ಎಂಬುದನ್ನ ಇಲ್ಲಿ ತಿಳಿಯೋದು ಸೂಕ್ತ. ಪ್ರತಿ ಪುರಾಣವು ಬೇರೆ ಬೇರೆ ಆಯಾಮಗಳಲ್ಲಿ ಜರುಗಿದ ಸಂಘಟನೆಯಾಗಿದೆ. ಸೃಷ್ಟಿ ಶುರುವಾಗಿನಿಂದ ಹಿಡಿದು ಮನುಕುಲ ಮತ್ತೆ ಪ್ರಾರಂಭವಾಗುವವರೆಗೂ ಅಂದಿನಿಂದ ಒಂದು ಟೈಮ್ ಸೈಕಲ್ ನಡೆಯುತ್ತಲೇ ಇದೆ. ಅದರಲ್ಲಿನ ಮುಖ್ಯ ಪಾತ್ರಗಳು ಎಂದರೆ ತ್ರಿಮೂರ್ತಿಗಳು, ವಿಷ್ಣುವಿನ ಅವತಾರಗಳು, ಶಕ್ತಿ ಸ್ವರೂಪಿಗಳು, ದೇವಾನುದೇವತೆಗಳು, ಅಸುರರು, ಮಹರ್ಷಿಗಳು. ಹೀಗೆ ಎಲ್ಲರೂ ಈ ಚಕ್ರವು ತಿರುಗಿದಂತೆ ಮತ್ತೆ ಮತ್ತೆ ಹುಟ್ಟುತ್ತಲೇ ಇದ್ದಾರೆ. ಮತ್ಸ್ಯ ಪುರಾಣದ ಪ್ರಕಾರ 53ನೇ ಅಧ್ಯಾಯವನ್ನ ನೋಡಿದಾಗ ಯಾವ ಪುರಾಣದಲ್ಲಿ ಏನೆಲ್ಲ ಜರುಗಿದೆ ಎನ್ನುವ ಸಂಪೂರ್ಣ ವಿವರಣೆ ಸಿಗುತ್ತೆ. ಪ್ರತಿ ಕಲ್ಪದಲ್ಲೂ ನಾರದ ಮಹರ್ಷಿ ಇರುವುದಷ್ಟೇ ಅಲ್ಲದೆ ಅವರ ಪೂರ್ವಕಾಲದ ಜ್ಞಾನವೂ ಸಹ ಅವರಿಗಿದೆ. ನಮ್ಮ 2ನೇ ಪರಿಕಲ್ಪನೆ ಜ್ಞಾನ. ಜ್ಞಾನ ಎಂದರೆ ಜಗತ್ತಿನ ಸಕಲ ವಿದ್ಯೆಗಳನ್ನ ಕುರಿತು ಜ್ಞಾನೋದಯ ಹೊಂದಿದ ವ್ಯಕ್ತಿಯಲ್ಲಿರುವ ಶಕ್ತಿಯೇ ಈ ಜ್ಞಾನ. ವ್ಯಾಸ ಮಹರ್ಷಿ ಶ್ರೀಮದ್ ಭಾಗವತವನ್ನ ಬರೆಯಲು ಶುರು ಮಾಡುವ ಮೊದಲು ನಾರದ ಮಹರ್ಷಿ ಹೇಳಿದ ಮಾತುಗಳನ್ನ ಕೇಳಿಯೇ ಅವರಿಗೆ ಭಾಗವತವನ್ನ ರಚಿಸುವ ಆಲೋಚನೆಯಾಗಿತ್ತಂತೆ. ನಾರದ ಹೇಳಿದಂತೆ ಅವರ ಜನ್ಮಗಳಲ್ಲಿನ ಘಟನೆಗಳ ಕುರಿತು ಏನೆಲ್ಲ ನಡೆದಿತ್ತು ಎಂಬುದನ್ನ ಅವರು ವಿವರಿಸಿ ಹೇಳಿದಂತೆ ವ್ಯಾಸರು ರಚಿಸುತ್ತಾ ಹೋದರಂತೆ. ಮೇಲೆ ತಿಳಿಸಿದ 3 ಕಾನ್ಸೆಪ್ಟ್ಗಳನ್ನ ನಾವಿಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ. ಸಹಜವಾಗಿ ಸನಾತನ ಧರ್ಮದಲ್ಲಿರುವ ಕರ್ಮ ಸಿದ್ಧಾಂತದ ಪ್ರಕಾರ ಮನುಷ್ಯನಿಗೆ ಜ್ಞಾನೋದಯ ಬಂದಿದ್ದು, ಅಂದರೆ ಅವರಲ್ಲಿನ ಚೈತನ್ಯ ಪರಬ್ರಹ್ಮನಿಂದ ನಮಗೆ ಸಿಗುವವರೆಗೂ ನಾವೆಲ್ಲರೂ ಸುಮ್ಮನೆ ನಮ್ಮ ಜೀವನದ ಚಕ್ರದೊಂದಿಗೆ ತಿರುಗುತ್ತಲೇ ಇದ್ದೇವಂತೆ. ಹಾಗಾಗಿ ಪ್ರತಿ ಜನ್ಮದಲ್ಲೂ ನಮಗೆ ಹಿಂದಿನ ಜನ್ಮದ ಯಾವ ಜ್ಞಾನವೂ ಇರುವುದಿಲ್ಲ. ಆದರೆ ನಾರದ ಮಹರ್ಷಿಯ ವಿಷಯದಲ್ಲಿ ಹೀಗಲ್ಲ. ಅವರು ಪ್ರತಿ ಕಲ್ಪದಲ್ಲೂ ಒಂದೊಂದು ಜನ್ಮವೆತ್ತಿದ್ದಾರೆ. ಪ್ರತಿ ಜನ್ಮದುದ್ದಕ್ಕೂ ವಿಷ್ಣುವಿನ ಮೇಲಿನ ಅವರ ಭಕ್ತಿ ಹೆಚ್ಚಾಗಿಯೇ ಕಾಣಬರುತ್ತದೆ. ಮೋಕ್ಷ ಮಾರ್ಗದಲ್ಲಿ ಅವರಿಗಿರುವ ಜ್ಞಾನೋದಯದಿಂದ ಪೂರ್ವಕಾಲದಲ್ಲಿ ತಾನಿದ್ದ ಸಂಘಟನೆಗಳು ಮತ್ತು ಆ ಕಾಲದಲ್ಲಿ ನಡೆದ ಪ್ರತಿಯೊಂದು ವಿಷಯಗಳೆಲ್ಲವೂ ಅವರಿಗೆ ನೆನಪಿರುತ್ತದೆ. ಅದರಿಂದಲೇ ಅವರು ಕಾಲಕಾಲಕ್ಕೆ ಯಾರಿಗೆ ಯಾವ ಮಾರ್ಗದರ್ಶನ ನೀಡಬೇಕು ಎಂಬುದನ್ನು ಅರಿತು ಅದನ್ನು ನೀಡುತ್ತಾ ಬಂದಿದ್ದಾರೆ. ಅವರ ಶರೀರದಂತೆ ಅವರ ಕಾನ್ಷಿಯಸ್ನೆಸ್ ಪ್ರತಿ ಕಲ್ಪದೊಂದಿಗೆ ಮುಂದುವರಿಯುತ್ತಲೇ ಬಂದಿದೆ. ಯಾವ ಮೂಲ ಜ್ಞಾನ ಮಂತ್ರದಿಂದ ಅವರು ಹುಟ್ಟಿದ್ರೋ ಅದೇ ರೀತಿ ಅವರೊಬ್ಬ ಟೈಮ್ ಟ್ರಾವೆಲರ್ನಂತೆ ಪ್ರತಿ ಕಲ್ಪದಲ್ಲೂ ಜನ್ಮ ತಾಳುತ್ತಾರೆ. ಸಿನಿಮಾದಲ್ಲಿ ನಾರದ ಮಹರ್ಷಿ ಅಂದರೆ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣಿಸುತ್ತಾ ಅಲ್ಲಿನ ವಿಷಯವನ್ನ ಇಲ್ಲಿಗೆ, ಇಲ್ಲಿನವರ ಮಾತು ಅಲ್ಲಿಗೆ ತಿಳಿಸಿ ಇಬ್ಬರ ಮಧ್ಯೆ ತಂದಿಟ್ಟು ತಮಾಷೆ ನೋಡುತ್ತಾರೆ ಎಂತಲೇ ನಮಗೆ ಅನಿಸುತ್ತದೆ. ಶ್ರೀ ವಿಷ್ಣುಮೂರ್ತಿ ತನ್ನ ಭಕ್ತರ ಒಳಿತಿಗಾಗಿ ಧರ್ಮ ಸಂಸ್ಥಾಪನೆ ಕೈಗೊಂಡು ಅದನ್ನು ಸಂಪೂರ್ಣವಾಗಿ ಮುನ್ನಡೆಸುವವರೆಗೂ ನಾರದರು ಮಾನವರ ಧರ್ಮ ಕರ್ಮಗಳ ಅನುಸಾರ ಅವರಿಗೆ ಮರುಜನ್ಮ ಭಾಗ್ಯ ಒದಗುವವರೆಗೂ ವಿಷ್ಣುವಿನ ಜೊತೆಯಾಗಿ ನಿಂತು ಸಹಕರಿಸುತ್ತಾ ಬಂದಿದ್ದಾರೆ. ಅದಕ್ಕಾಗಿ ನಾರದರು 3 ಲೋಕಗಳನ್ನ ಸಂಚರಿಸಿ ಎಲ್ಲಾ ವಿಷಯಗಳನ್ನ ತಿಳಿಯಲು ಬಯಸುವ ವ್ಯಕ್ತಿ. ಅಂದರೆ ನಮ್ಮ ಈಗಿನ ಭಾಷೆಯಲ್ಲಿ ಸೆಲೆಸ್ಟಿಯಲ್ ಟೈಮ್ ಟ್ರಾವೆಲಿಂಗ್ ಮ್ಯೂಜಿಷಿಯನ್ ಎಂದೇಳಬಹುದು. 3 ಲೋಕವನ್ನ ಸಂಚರಿಸುತ್ತಾ ವಿಷ್ಣು ಭಕ್ತಿ, ದೇವರ ನಾಮ, ಸಂಗೀತ, ನಡುವಿನಲ್ಲಿ ವೀಣೆಯನ್ನ ತೊಟ್ಟು ಹೀಗೆ ಒಂದೊಂದು ಕಲ್ಪದಲ್ಲಿ ಒಂದೊಂದು ಜನ್ಮವನ್ನ ನಾರದ ಮುನಿಗಳು ದಾಟಿ ಬರುತ್ತಾರೆ. ಅವರ ಬಗ್ಗೆ ಇನ್ನಷ್ಟು ವಿವರಗಳು ಇಲ್ಲಿದೆ ನೋಡಿ. ದೇವಿ ಭಾಗವತ 5ನೇ ಸ್ಕಂದ ಪುರಾಣದ ಪ್ರಕಾರ
ಬ್ರಹ್ಮನ ಆಲೋಚನೆಯಲ್ಲಿ ಸಪ್ತ ಋಷಿಗಳಾದ ಅತ್ರಿ, ಭಾರದ್ವಾಜ, ಗೌತಮ, ಜಮದಗ್ನಿ, ಕಶ್ಯಪ, ವಶಿಷ್ಠ ಮತ್ತು ವಿಶ್ವಾಮಿತ್ರರ ಜನ್ಮವಾಗುತ್ತದೆ. ಬ್ರಹ್ಮನ 4 ಮಾನಸ ಪುತ್ರರು ಸನಕ, ಸನಂತ, ಸನತ್ತಕುಮಾರ್ ಮತ್ತು ಸನಂದನ. ಈ 4 ಮಾನಸ ಪುತ್ರರ ಜನನದ ನಂತರ ಲೌಕಿಕ ಸಂತಾನೋತ್ಪತ್ತಿ ಕಾರ್ಯದಲ್ಲಿ ಭಾಗವಹಿಸಲಿಲ್ಲ ಹಾಗೂ ದೇವರ ಪೂಜೆಯಲ್ಲಿ ತೊಡಗಿಸಿಕೊಂಡರು. ಮುಂದೆ ಅವರು 4 ವೇದಗಳ ಮಾನವ ಪ್ರಾತಿನಿಧ್ಯರಾದರು. ಅವು ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವ ನಿಜವಾದ ಜ್ಞಾನ. ತನ್ನ ಸೂಚನೆಗಳನ್ನ ಪಾಲಿಸದಿದ್ದಕ್ಕಾಗಿ ಬ್ರಹ್ಮದೇವನು ತನ್ನ ಮಾನಸ ಪುತ್ರರ ಜೊತೆ ಕೋಪಗೊಂಡನು. ಇವರೆಲ್ಲವೂ ಬ್ರಹ್ಮನ ಇಚ್ಛೆಯಿಂದ, ಅಂದರೆ ಇಚ್ಛಾಶಕ್ತಿಯಿಂದ ಹುಟ್ಟಿಕೊಂಡಂತವರು. ಬ್ರಹ್ಮನು ಮಾನಸ ಪುತ್ರರನ್ನ ಸೃಷ್ಟಿಸಿದ ನಂತರ ದಕ್ಷ, ಧರ್ಮ, ಕಾಮದೇವ ಮತ್ತು ಅಗ್ನಿಯರನ್ನ ಅನುಕ್ರಮವಾಗಿ ಬಲ, ಹೆಬ್ಬೆರಳು, ಎದೆ, ಹೃದಯ ಮತ್ತು ಹುಬ್ಬುಗಳಿಂದ ಸೃಷ್ಟಿಸಿದನು. ನಂತರ ಅವನ ಕೋಪದಿಂದ ರುದ್ರನು ಜನಿಸಿದನು. ಬಾಯಿಯಿಂದ ಅಂಗಿರ, ಕಿವಿಯಿಂದ ಪುಲಸ್ತಿ, ಕೈಯಿಂದ ಕ್ರತು, ಚರ್ಮದಿಂದ ಭೃಗು, ಪ್ರಾಣದಿಂದ ವಶಿಷ್ಠ, ಒಡಲಿನಿಂದ ನಾರದರ ಜನನವಾಗುತ್ತೆ. ಬ್ರಹ್ಮನಿಂದ ಒಟ್ಟು 59 ಗಂಡು ಮಕ್ಕಳು ಜನಿಸಿದ್ರು. ಎಲ್ಲರನ್ನ ಮಾನಸಪುತ್ರರು ಎಂದು ಕರೆಯಲಾಗುತ್ತೆ. ಭಾಗವತ ಪುರಾಣದ 7ನೇ ಸ್ಕಂದ ಪುರಾಣದ ಪ್ರಕಾರ ಬ್ರಹ್ಮನ ಒಡಲಿನಿಂದ ಜನಿಸಿದ ನಾರದರು ಬ್ರಹ್ಮಚಾರಿಯಾಗಿ ಉಳಿದು ಬಿಡುತ್ತಾರೆ. ಅದಕ್ಕೆ ಬ್ರಹ್ಮನ ಸೃಷ್ಟಿಯ ಬ್ರಹ್ಮಕುಮಾರನು ನಾರದರು ಕನಿಷ್ಠ ಪಕ್ಷ ಸಂತಾನೋತ್ಪತ್ತಿಗೆ ಒಪ್ಪಬೇಕು ಎಂದು ಆಜ್ಞಾಪಿಸುತ್ತಾನೆ. ಅದಕ್ಕೆ ನಾರದರು ಒಪ್ಪೋದಿಲ್ಲ. ಹಾಗಾಗಿ ಬ್ರಹ್ಮನಿಗೆ ಕೋಪ ಬಂದು, ನಿನ್ನ ಜ್ಞಾನವೆಲ್ಲ ನಶಿಸಿ ಹೋಗಿ 40 ಜನ ಅಂದವಾದ ಯುವತಿಯರನ್ನ ಮದುವೆಯಾಗುವಂತಾಗಲಿ ಎಂದು ನಾರದರನ್ನ ಶಪಿಸುತ್ತಾರೆ. ಮುಂದುವರೆದು ನಾರದರನ್ನ ಕುರಿತು ಬ್ರಹ್ಮನು ಮುಂದಿನ ಜನ್ಮದಲ್ಲಿ ಉಪಬ್ರಾಹ್ಮಣ ಎಂಬ ಗಂಧರ್ವನಾಗಿ ಹುಟ್ಟಿ ಒಬ್ಬ ಸಂಗೀತ ವಿದ್ವಾಂಸನಾಗುತ್ತೀಯಾ, ಗಂಧರ್ವನಾಗಿ ಹುಟ್ಟಿ ಮರಣಿಸಿದ ನಂತರ ಒಬ್ಬ ದಾಸಿಯ ಮಗನಾಗಿ ಹುಟ್ಟಿ ವಿಷ್ಣುವಿನ ಪರಮ ಭಕ್ತನಾಗ್ತೀಯಾ, ಈ ಜನ್ಮಗಳ ನಂತರ ಮತ್ತೆ ನೀನು ನನ್ನ ಮಗನಾಗಿ ಜನ್ಮ ತಾಳಿದಾಗ ನಿನ್ನ ಜ್ಞಾನವನ್ನ ಮತ್ತೆ ನಿನಗೆ ಪ್ರಸಾದಿಸ್ತೀನಿ ಅಂತ ಹೇಳಿ ಬ್ರಹ್ಮದೇವನು ನುಡಿದನು. ಹೀಗೆ ಒಮ್ಮೆ ಚಿತ್ರಕೇತು ಎನ್ನುವ ಗಂಧರ್ವನು ಸಂತಾನಕ್ಕಾಗಿ ಶಿವನನ್ನ ಕುರಿತು ತಪಸ್ಸಿಗೆ ಕೂರುತ್ತಾನೆ. ಅವನ ಭಕ್ತಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಬ್ರಹ್ಮನ ಮಗನಾದ ನಾರದನು ಶಾಪಕ್ಕೆ ಒಳಗಾಗಿ ಮುಂದೆ ನಿಮಗೆ ಮಗುವಾಗಿ ಹುಟ್ಟಲಿದ್ದಾನೆ ಎಂದು ಆಶೀರ್ವದಿಸುತ್ತಾನೆ. ನಂತರದ ದಿನಗಳಲ್ಲಿ ಚಿತ್ರಕೇತುವಿನ ಮಡದಿ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಆ ಮಗುವಿಗೆ ಪುರೋಹಿತರು ಉಪಬ್ರಾಹ್ಮಣ ಎಂದು ನಾಮಕರಣ ಮಾಡ್ತಾರೆ. ಬೃಹಸ್ಪತಿ ಆ ಬಾಲಕನಿಗೆ ವಿದ್ಯೆ ಕಲಿಸುತ್ತಾ ಇವನು ಮುಂದೆ ಒಬ್ಬ ವಿಷ್ಣುವಿನ ಪರಮ ಭಕ್ತನಾಗುವ ಸೂಚನೆಗಳಿವೆ ಎಂದು ಹೇಳುತ್ತಾರೆ. ಅಂದಿನಿಂದ ಉಪಬ್ರಾಹ್ಮಣ ವಿಷ್ಣುವಿನ ಭಕ್ತನಾಗಿ ಮುಂದುವರೆದು ಹಿಮಾಲಯ ಪರ್ವತದ ತಪ್ಪಲುಗಳಲ್ಲಿ ತಪಸ್ಸು ಮಾಡುತ್ತಾ ತನ್ನ ಭಕ್ತಿಯನ್ನ ತನ್ನ ಆರಾಧ್ಯ ದೈವನಿಗೆ ಅರ್ಪಿಸಲು ಶುರು ಮಾಡ್ತಾನೆ. ಹೀಗೊಂದು ದಿನ ಉಪಬ್ರಾಹ್ಮಣ ತಪಸ್ಸಿಗೆ ಕೂತು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಅಲ್ಲಿಯೇ ಸಂಚರಿಸುತ್ತಾ ಹಾಡುತ್ತಾ ಬಂದ ಚಿತ್ರರಥನೆಂಬ ಗಂಧರ್ವನ 40 ಮಂದಿ ಹೆಣ್ಣು ಮಕ್ಕಳು ಇವನನ್ನ ಕಂಡೊಡನೆ ಪ್ರೇಮದಲ್ಲಿ ಬೀಳುತ್ತಾರೆ. ಅವರ ಮಾತಿಗೆ ಎಚ್ಚೆತ್ತ ಉಪಬ್ರಾಹ್ಮಣ ಸಮಾಧಿ ಸ್ಥಾನದಿಂದ ಎದ್ದು ಬಂದು ನಿಂತಾಗ ಅವರೆಲ್ಲ ತಮ್ಮ ಮಾತನ್ನ ಅಲ್ಲಿಯೇ ನಿಲ್ಲಿಸಿ ಇವನ ಮುಂದೆ ಬಂದು ತಲೆಬಾಗಿ ನಿಲ್ಲುತ್ತಾರೆ. ಅವರ ವಿಧೇಯತೆಯಿಂದ ಉಪಬ್ರಾಹ್ಮಣನಿಗೂ ಅವರ ಮೇಲೆ ಪ್ರೇಮಾಂಕುರವಾಗಿ ಅವರನ್ನೆಲ್ಲ ವಿವಾಹವಾಗುವುದಾಗಿ ಮಾತು ಕೊಟ್ಟು ಅಂತೆಯೇ ಅವರನ್ನೆಲ್ಲ ವರಿಸುತ್ತಾನೆ. 40 ಜನ ಸುಂದರವಾದ ಯುವತಿಯರನ್ನ ಮದುವೆಯಾಗಿ ಕರೆತಂದು ತನ್ನ ಆಶ್ರಯದಲ್ಲಿ ಸುಖವಾಗಿ ಅವರನ್ನ ನೋಡಿಕೊಳ್ಳುತ್ತಾನೆ ಉಪಬ್ರಾಹ್ಮಣ. ಹೀಗೆ ಕೆಲವು ವರ್ಷಗಳು ಕಳೆದಾಗ ಒಂದು ದಿನ ವಿಷ್ಣುವಿನ ಗಾನಲಹರಿಯನ್ನ ಹಾಡಲು ಗಂಧರ್ವನು ಅಪ್ಸರೆಯರನ್ನ ಸ್ವರ್ಗಕ್ಕೆ ಆಹ್ವಾನಿಸುತ್ತಾನೆ. ಆಗ ಅಲ್ಲಿಗೆ ಉಪಬ್ರಾಹ್ಮಣನು ಹೋಗುತ್ತಾನೆ. ಅಲ್ಲಿ ರಂಭೆಯನ್ನ ಕಂಡು ಮೋಹದಲ್ಲಿ ಬೀಳುತ್ತಾನೆ. ಅದನ್ನ ಗಮನಿಸಿದ ದಕ್ಷ ಪ್ರಜಾಪತಿಯು ಕೋಪಗೊಂಡು ನೀನು ಮನೆಗೆ ತೆರಳಿದ ಕೂಡಲೇ ನಿನ್ನ ಪ್ರಾಣಪಕ್ಷಿ ಹಾರಿ ಹೋಗಲಿ ಎಂದು ಉಪಬ್ರಾಹ್ಮಣನಿಗೆ ಶಾಪ ನೀಡುತ್ತಾನೆ. ಉಪಬ್ರಾಹ್ಮಣನು ತನ್ನ ನಿವಾಸಕ್ಕೋಗಿ ತನ್ನ ಪತ್ನಿಯರೊಂದಿಗೆ ನಡೆದಿದ್ದೆಲ್ಲವನ್ನ ತಿಳಿಸಿ ತನ್ನ ಮೇಲೆ ದರ್ಭೆಯಿಂದ ಗಂಗಾಜಲವನ್ನ ಪ್ರೋಕ್ಷಣೆ ಮಾಡಿಸಿಕೊಂಡು ಅಲ್ಲಿಯೇ ಪ್ರಾಣ ಬಿಡ್ತಾನೆ. ಅವನ ಹಿರಿಯ ಮಡದಿ ಮಾಲತಿ ತನ್ನ ಪತಿಯ ಸಾವನ್ನ ಕಂಡು ಬಾಧೆಯಿಂದ ದುಃಖ ತಾಳಲಾರದೆ ಬ್ರಹ್ಮ, ಯಮ, ಮೃತ್ಯು ಎಂಬ ಈ 3 ದೇವತೆಗಳನ್ನ ಶಪಿಸಲು ಶುರು ಮಾಡುತ್ತಾಳೆ. ಆಗ ಈ 3 ದೇವತೆಗಳು ಕಂಗಾಲಾಗಿ ವಿಷ್ಣುವಿನಲ್ಲಿ ಮೊರೆ ಹೋಗುತ್ತಾರೆ. ಶ್ರೀಮನ್ನಾರಾಯಣನು ಅವರಿಗೆಲ್ಲ ಸಮಾಧಾನವನ್ನ ಸೂಚಿಸಿ ಮತ್ತೆ ಅವರನ್ನ ಮಾಲತಿಯ ಬಳಿ ಹೋಗಿ ಕ್ಷಮೆಯಾಚಿಸಿಕೊಳ್ಳಿ ಎಂದು ತಿಳಿಸುತ್ತಾನೆ. ಆ 3 ದೇವತೆಗಳು ಮಾಲತಿಯ ಬಳಿ ಬಂದು ಅವಳಿಗೆ ನಮಸ್ಕರಿಸುತ್ತಾರೆ. ಇತ್ತ ವಿಷ್ಣುವು ಒಬ್ಬ ಬ್ರಾಹ್ಮಣನ ವೇಷ ಧರಿಸಿ ಮಾಲತಿಯ ಹತ್ತಿರ ಬಂದು ಪೂರ್ವಜನ್ಮದ ಶಾಪದ ಪ್ರಕಾರ ಉಪಬ್ರಾಹ್ಮಣನು ಇನ್ನೊಂದು ಜನ್ಮದಲ್ಲಿ ಹುಟ್ಟಬೇಕಾಗಿತ್ತು. ಆದರೆ ಇನ್ನಷ್ಟು ವರ್ಷಗಳು ಈ ಜನ್ಮದಲ್ಲಿ ಉಳಿಯಬೇಕಿದ್ದ ಉಪಬ್ರಾಹ್ಮಣನು ದಕ್ಷನ ಶಾಪದಿಂದಾಗಿ ಬೇಗನೆ ತೀರಿ ಹೋಗಿದ್ದಾನೆ ಅನ್ನುವ ವಿಚಾರವನ್ನ ಮಾಲತಿಗೆ ತಿಳಿಸುತ್ತಾರೆ. ನಂತರ ಬ್ರಾಹ್ಮಣನ ವೇಷದಲ್ಲಿರುವ ವಿಷ್ಣುಮೂರ್ತಿ ಮತ್ತೆ ಉಪಬ್ರಾಹ್ಮಣನ ತಲೆ ಮೇಲೆ ಕಾಲಿಟ್ಟು ಮತ್ತೆ ಅವನಿಗೆ ಮರುಜನ್ಮ ನೀಡುತ್ತಾರೆ.
ಅದರಿಂದ ಉಪಬ್ರಾಹ್ಮಣ ಮತ್ತೆ ಮರುಜನ್ಮ ಪಡೆದು ತನ್ನ ಪತ್ನಿಯರೊಂದಿಗೆ ಕೂಡಿ ಸುಖದಿಂದ ಸಂಸಾರ ನಡೆಸುತ್ತಾ ಸಾಗುತ್ತಾನೆ. ಮುಂದೆ ಮಕ್ಕಳನ್ನ ಪಡೆಯುತ್ತಾನೆ. ಉಪಬ್ರಾಹ್ಮಣನಿಗೆ ತನ್ನ ಅಂತ್ಯಕಾಲ ಸಮೀಪಿಸುತ್ತಿದೆ ಎಂಬುದು ತಿಳಿದಾಗ ತನ್ನ ಹಿರಿಯ ಮಡದಿ ಮಾಲತಿಗೆ ಅದನ್ನ ತಿಳಿಸಿ ಅವಳೊಡನೆ ಗಂಗಾ ನದಿ ತೀರದಲ್ಲಿ ತಪಸ್ಸು ಮಾಡುವುದಾಗಿಯೂ ಉಳಿದ ಸಮಯವನ್ನ ಅಲ್ಲಿಯೇ ಕಳೆಯುವುದಾಗಿಯೂ ನಿರ್ಧರಿಸುತ್ತಾರೆ. ಉಪಬ್ರಾಹ್ಮಣನು ಗಂಗಾ ನದಿಯ ತೀರದಲ್ಲಿ ತಪಸ್ಸು ಮಾಡುತ್ತಾ ಸನ್ಮಾರ್ಗದಲ್ಲಿದ್ದು ಅಲ್ಲಿಯೇ ಒಂದು ದಿನ ಸಾವನ್ನಪ್ಪುತ್ತಾನೆ. ಮಾಲತಿಯೂ ಸಹ ತನ್ನ ಪತಿಯ ಮರಣದ ನಂತರ ದೇಹವನ್ನ ದಹಿಸಿಕೊಂಡು ತಾನು ಅಲ್ಲಿಯೇ ಮರಣ ಹೊಂದುತ್ತಾಳೆ. ದಾಸಿಪುತ್ರನಾದ ನಾರದರು ಗತಿಸಿದ ನಂತರದ ಕಾಲದಲ್ಲಿ ಕಶ್ಯಪ ಮಹಾರಾಜನು ತನ್ನ ಮಡದಿ ಕಲಾವತಿಯೊಂದಿಗೆ ಗಂಗಾ ನದಿಯ ತೀರದಲ್ಲಿ ಸಂತಾನಕ್ಕಾಗಿ ಪ್ರಾರ್ಥಿಸುತ್ತಾ ತಪಸ್ಸನ್ನ ಮಾಡುತ್ತಾರೆ. ಮುಂದೆ ಕಲಾವತಿ ಕಶ್ಯಪನೊಂದಿಗೆ ಬೆರೆತು ಗರ್ಭಧರಿಸುತ್ತಾಳೆ. ಅದೇ ಸಮಯದಲ್ಲಿ ಕಶ್ಯಪನು ವೈರಾಗ್ಯದಿಂದ ತನ್ನ ಮಿಕ್ಕ ಜೀವಿತವನ್ನ ಅಡವಿಯಲ್ಲಿ ಕಳೆಯುವುದಾಗಿ ನಿರ್ಣಯ ಮಾಡುತ್ತಾರೆ. ತನ್ನ ಸಿರಿ ಸಂಪತ್ತನ್ನೆಲ್ಲ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ಅಡವಿಯಲ್ಲಿ ಕೊನೆ ಉಸಿರೆಳೆಯುತ್ತಾರೆ ಕಶ್ಯಪ ಮಹಾರಾಜರು. ತನ್ನ ಪತಿಯ ಚಿತೆಯ ಮೇಲೆ ಬಿದ್ದು ತಾನು ಸಾಯುವ ಯೋಚನೆ ಮಾಡಿದ ಕಲಾವತಿಗೆ ಅಶರೀರವಾಣಿಯೊಂದು ಕೇಳುತ್ತದೆ. ನೀನು ಗರ್ಭವತಿ, ಆದ್ದರಿಂದ ಸಾವಿಗೆ ಶರಣಾಗಬೇಡ ಎಂಬ ಆಕಾಶವಾಣಿಯದು. ಇದನ್ನ ಕೇಳಿಸಿಕೊಂಡ ಕಲಾವತಿಯು ಸಾಯುವ ನಿರ್ಧಾರದಿಂದ ಹಿಂದೆ ಸರಿದು ಗ್ರಾಮದತ್ತ ನಡೆದು ಬಂದು ತನ್ನ ತಾಯಿಯ ಮನೆಯಲ್ಲಿ ಮುಂದಿನ ದಿನಗಳನ್ನ ಕಳೆಯುತ್ತಾಳೆ. ಹೀಗಿರುವಾಗ ಮುಂದೆ ಅವಳು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಈ ಮಗು ಹುಟ್ಟುತ್ತಲೇ ಮಳೆಯನ್ನ ಧಾರಾಕಾರವಾಗಿ ಹೊತ್ತು ತರುತ್ತಾನೆ. ಅದೆಲ್ಲ ಆ ಮಗು ಹುಟ್ಟಿದ ಗಳಿಗೆಯ ಮಹತ್ವವೆಂದು ಅರಿತಾ ಆ ಮನೆಯ ಯಜಮಾನಿ ಆ ಮಗುವಿಗೆ ನಾರದ ಎಂದು ಹೆಸರಿಡ್ತಾಳೆ. ನಾರದ ಎಂದರೆ ನೀರನ್ನ ಕೊಡುವವನು ಎಂದರ್ಥ. ನಾರದ ಬೆಳೆದು ದೊಡ್ಡವನಾದ ತರುವಾಯ ತನ್ನ ತಾಯಿಗೆ ತನ್ನ ಪೂರ್ವಜನ್ಮದ ಕುರಿತು ಹೇಳ್ತಾನೆ. ನಂತರ ಆ ಜನ್ಮದಲ್ಲೂ ಸಹ ತಾನು ವಿಷ್ಣುವಿನ ಭಕ್ತನಾಗಿಯೇ ಉಳಿಯೋದಾಗಿ ತಿಳಿಸ್ತಾನೆ. ಒಂದು ದಿನ ರಾತ್ರಿ ಕಲಾವತಿ ಹಾಲು ಕರೆಯಲೆಂದು ಹೋದಾಗ ಅಲ್ಲಿಯೇ ಇದ್ದ ನಾಗರ ಹಾವೊಂದು ಅವಳ ಕಾಲನ್ನ ಕುಟುಕಿ ಅವಳು ಅಲ್ಲಿಯೇ ಅಸುನೀಗುತ್ತಾಳೆ. ಆಗ ನಾರದರು ಯಾರೂ ಇಲ್ಲದೆ ತಬ್ಬಲಿ ಆಗ್ತಾರೆ. ಇದನ್ನ ತನ್ನ ಮೂರನೇ ಕಣ್ಣಿನ ಶಕ್ತಿಯಿಂದ ಅರಿತ ಶಿವನು ಮಾರುವೇಷ ಧರಿಸಿ ನಾರದನ ಮನೆ ಹತ್ತಿರ ಬರ್ತಾನೆ. ಅವನಿಗಿದ್ದ ನಾರಾಯಣನ ಮೇಲಿನ ಭಕ್ತಿಯನ್ನ ಕಂಡು ಬಹಳ ಆನಂದ ಪಡ್ತಾನೆ ಶಿವನು ಕೊಟ್ಟ ಆಹಾರವನ್ನ ತಿಂದು ಬದುಕುಳಿದ ನಾರದನು ಶಿವದೇವನು ಯಾವ ಹಾಡನ್ನೇ ನಾರಾಯಣನ ಕುರಿತು ಹಾಡಿದ್ರು ಅದನ್ನ ಕಲಿತು ಅಂತೆಯೇ ಹಾಡುತ್ತಿದ್ದ. ನಾರದ ಕ್ರಮವಾಗಿ ಹೀಗೆ ಹಾಡುತ್ತಾ ಮುಂದೆ ಸಾಗುತ್ತಾ ವಿಷ್ಣುವಿನ ಮಹಾಭಕ್ತನಾಗಿ ಹೋಗುತ್ತಾನೆ. ಅಂತೆಯೇ ಸಂಗೀತ ಸುಧೆಯನ್ನ ಹರಿಸಿದ ನಾರದನನ್ನ ಶಿವನು ಕರೆತಂದು ತನ್ನ ಅನುಯಾಯಿಗಳಿಗೆ ತಿಳಿಸಿ ನಾರದನಿಗೆ ಭಾಗವತವನ್ನ ಉಪದೇಶಿಸಲು ಹೇಳುತ್ತಾರೆ. ಆಗ ನಾರದನು ದೈವಜ್ಞಾನವನ್ನ ಹೊಂದಿ ಗಂಗಾ ನದಿ ತೀರದಲ್ಲಿ ಕುಳಿತು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ನಂತರ ಅಲ್ಲಿಯೇ ಮರಣ ಹೊಂತಾರೆ. ಹೀಗೆ ಗಂಗಾ ನದಿಯಲ್ಲಿ ಮರಣಿಸಿದ ನಾರದರು ಮತ್ತೆ ಬ್ರಹ್ಮದೇವನ ಮಗನಾಗಿ ಜನಿಸುತ್ತಾರೆ ಅಂತ ಶಿವನು ಹೇಳುತ್ತಾನೆ. ಅದರಂತೆ ಮುಂದೆ ಬ್ರಹ್ಮನ ಮಗನಾಗಿ ಹುಟ್ಟಿದ ನಾರದರು ತನ್ನ ಜೀವಿತವನ್ನ ದೈವ ಆರಾಧನೆಯಲ್ಲಿ ಕಳೆಯೋದಾಗಿ ತನ್ನ ಪಿತನಿಗೆ ತಿಳಿಸಿ ಸಮಾಧಾನ ಮಾಡುತ್ತಾನೆ. ಅದಕ್ಕೆ ಬ್ರಹ್ಮದೇವನು ನಾರದನನ್ನ ಕುರಿತು, ಗೃಹಸ್ಥ ಜೀವನವೆಂದರೆ ನೀನು ಯಾಕೆ ಇಷ್ಟೆಲ್ಲ ಭಯಪಡುತ್ತೀಯ ಅಂದ ಹಾಗೆ ಹುಟ್ಟಿದ ಮೇಲೆ ಯಾರೇ ಆದರೂ 4 ಆಶ್ರಮಗಳ ಮೂಲಕ ಮೋಕ್ಷವನ್ನ ಪಡೆಯಲು ಇಚ್ಛಿಸುತ್ತಾರೆ. ಅದರಂತೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಇದಿಷ್ಟು 4 ಆಶ್ರಮಗಳು. ಇವು ಮನುಷ್ಯ ತನ್ನ ಜೀವಿತದಲ್ಲಿ ಕಳೆಯುವ 4 ಪ್ರಮುಖ ಘಟ್ಟಗಳಾಗಿದ್ದು ಇವನ್ನ ಮೊದಲು ನೀನು ಸಹ ಅನುಭವಿಸಲೇಬೇಕು ಎಂದು ಬ್ರಹ್ಮದೇವ ನುಡಿಯುತ್ತಾರೆ. ಬ್ರಹ್ಮದೇವ ಮುಂದುವರಿದು ದಮಯಂತಿ ಎನ್ನುವ ಸ್ತ್ರೀ ಸಂಜಯ ಚಕ್ರವರ್ತಿಯ ಮಗಳಾಗಿ ಜನಿಸಿದ್ದಾಳೆ. ದಮಯಂತಿಗಿರುವ ಮತ್ತೊಂದು ಹೆಸರು ಮಾಲತಿ. ಈ ಜನ್ಮದಲ್ಲಿ ಅವಳಿಗೆ ನೀನು ಪತಿಯಾಗುತ್ತೀಯ ಎಂದು ಮಹಾದೇವನು ವರ ನೀಡಿದಂತೆ ನೀನು ಹಿಮಾಲಯದ ತಪ್ಪಲಿನಲ್ಲಿ ತಪಸ್ಸು ಮಾಡುತ್ತಾ ನಾರಾಯಣನಲ್ಲಿಗೆ ಹೋಗು, ಅವನು ನಿನ್ನನ್ನ ಮಾಲತಿ ದೇವಿಗೆ ಕೊಟ್ಟು ಮದುವೆ ಮಾಡಿಸುತ್ತಾನೆ ಎಂದೇಳುತ್ತಾನೆ. ನಾರದನು ಬದರಿಕಾಶ್ರಮಕ್ಕೆ ತೆರಳಿ ನರನಾರಾಯಣನ ಆಶೀರ್ವಾದದಂತೆ ಮಾಲತಿ ದೇವಿಯೊಂದಿಗೆ ಮದುವೆ ಆಗ್ತಾನೆ. ಅವರಿಬ್ಬರ ಮದುವೆ ಹೇಗೆ ಜರುಗಿತು ಎಂಬುದಕ್ಕೆ ಒಂದು ಚಿಕ್ಕ ಕತೆ ಇಲ್ಲಿದೆ. ಒಮ್ಮೆ ನಾರದ ಮತ್ತು ಪರ್ವತಮಾಶ್ರೀ ಇಬ್ಬರೂ ಕೂಡ ತೀರ್ಥಯಾತ್ರೆಗೆಂದು ತೆರಳುತ್ತಾರೆ. ಇತ್ತ ಚತುರ್ಮಾಸ ಯಾಗವನ್ನ ಮಾಡಲೆಂದು ಕೈಗೊಂಡು ಸಂಜಯ ಚಕ್ರವರ್ತಿ ತನ್ನ ರಾಜಭವನಕ್ಕೆ ತೆರಳುತ್ತಾನೆ. ಸಂಜಯ ಚಕ್ರವರ್ತಿ ಯಾಗಕ್ಕೆಂದು ಬರುವ ಯಾತ್ರಿಗಳಿಗಾಗಿಯೇ ಎಲ್ಲಾ ಸೌಕರ್ಯಗಳನ್ನ ಇರುವಂತಹ ಒಂದು ಬಿಡಾರವನ್ನ ರಾಜಭವನದಲ್ಲಿ ಏರ್ಪಡಿಸಿರ್ತಾರೆ. ತನ್ನ ಮಗಳಾದ ದಮಯಂತಿಗೆ ನಾರದ ಮತ್ತು ಇತರೆ ಮುನಿಗಳ ಸೇವೆಯನ್ನ ಮಾಡುವಂತೆ ಆದೇಶಿಸುತ್ತಾರೆ. ನಾರದ ಹಾಗೂ ಪರ್ವತಮಾಶ್ರೀ ಇಬ್ಬರು ದಮಯಂತಿಯ ಅತಿಥಿ ಸತ್ಕಾರದಿಂದ ಪ್ರಸನ್ನರಾಗ್ತಾರೆ. ದಮಯಂತಿ ನಾರದರ ವಿಷಯದಲ್ಲಿ ಕೊಂಚ ಹೆಚ್ಚಿನ ಕಾಳಜಿ ವಹಿಸುತ್ತಿರುತ್ತಾಳೆ. ಇದು ಅವರಿಬ್ಬರಿಗೂ ಅರಿವಾಗುತ್ತೆ. ಒಂದು ದಿನ ಪರ್ವತಮಾಶ್ರೀ ನಾರದರನ್ನ ಕುರಿತು, ದಮಯಂತಿ ನಿನ್ನ ಮೇಲೆ ತುಂಬಾ ಕಾಳಜಿ ವಹಿಸುತ್ತಿದ್ದಾಳೆ
ಅನಿಸುತ್ತಿದ್ದಾಳೆ ಅಲ್ವಾ ಎಂದು ಕೇಳುತ್ತಾರೆ. ಆಗ ನಾರದರು ಹೌದು, ನನಗೂ ಹಾಗೆ ಅನಿಸ್ತಿದೆ ಅಂತ ಹೇಳಿ ಅವರನ್ನ ಸಮಾಧಾನ ಮಾಡ್ತಾರೆ. ಆದರೆ ಇದರಿಂದ ಪರ್ವತಮಾಶ್ರಿಯು ನಾರದರ ಮೇಲೆ ತುಂಬಾ ಕೋಪಗೊಳ್ಳುತ್ತಾರೆ. ನಾರದರನ್ನ ಕುರಿತು ತೀರ್ಥಯಾತ್ರೆಗೆ ಬರುವ ಮುನ್ನ ನಮ್ಮಿಬ್ಬರ ಮಧ್ಯೆ ಯಾವುದೇ ರಹಸ್ಯಗಳು ಇರಬಾರದು ಎಂದು ಮಾತಾಗಿತ್ತು ಅಲ್ವಾ, ಆದರೆ ನೀನು ಇಂದು ಆ ಮಾತನ್ನ ಮುರಿದಿದ್ದೀಯಾ. ದಮಯಂತಿ ನಿನ್ನನ್ನು ಇಷ್ಟಪಡುತ್ತಿದ್ದಾಳೆ ಎಂದು ಮೊದಲೇ ನನಗೆ ಯಾಕೆ ಹೇಳಲಿಲ್ಲ? ಮುಂದೆ ನೀನು ಒಬ್ಬ ಕಪಿಯಾಗಿ ಮಾರ್ಪಾಡಾಗುತ್ತೀಯ ಎಂದು ನಾರದನನ್ನ ಶಪಿಸುತ್ತಾನೆ. ಆಗ ಅದಕ್ಕೆ ಪ್ರತಿಯಾಗಿ ನಾರದರು 1 ಸಂವತ್ಸರದವರೆಗೂ ಯಮಲೋಕದ ನರಕದಲ್ಲಿಯೇ ನೀನು ಇರುತ್ತೀಯ ಎಂದು ಪರ್ವತಮಾಶ್ರಿಯನ್ನ ಶಪಿಸುತ್ತಾರೆ. ಅವರವರ ಶಾಪದಂತೆ ನಾರದರು ಕೋತಿಯಾದರೆ ಪರ್ವತಮಾಶ್ರಿ ನರಕಕ್ಕೆ ಹೋಗ್ತಾರೆ. ಹೀಗಾದಾಗ ಸಂಜಯ ಚಕ್ರವರ್ತಿಯ ಮಗಳ ಮದುವೆ ಒಬ್ಬ ಯುವರಾಜನೊಂದಿಗೆ ಜರುಗುತ್ತದೆ ಎಂಬ ವಿಚಾರ ಋಷಿಮುನಿಗಳಿಂದ ಆಕೆಗೆ ತಿಳಿಯುತ್ತದೆ. ಆ ವಿಚಾರವನ್ನ ತಿಳಿದು ದಮಯಂತಿಗೆ ಬೇಸರವಾಗುತ್ತದೆ. ಆದರೆ ಸಂಜಯ ಚಕ್ರವರ್ತಿಯು ತನ್ನ ಮಗಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಕಪಿರೂಪದಲ್ಲಿದ್ದ ನಾರದರನ್ನೇ ತನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. 1 ಸಂವತ್ಸರದ ನಂತರ ಮತ್ತೆ ಪರ್ವತಮಾಶ್ರಿಯು ಸಂಜಯ ಚಕ್ರವರ್ತಿಯ ಆಸ್ಥಾನವನ್ನ ಸೇರಿಕೊಳ್ತಾನೆ. ನಾರದರು ಅವನನ್ನ ವಿನಯದಿಂದಲೇ ಸ್ವಾಗತಿಸುತ್ತಾರೆ. ಆದ್ದರಿಂದ ಸಂತೋಷಗೊಂಡ ಪರ್ವತಮಾಶ್ರಿ ನಾರದರ ಮೇಲಿದ್ದ ಶಾಪವನ್ನ ತೆಗೆದು ಅದರಿಂದ ವಿಮುಕ್ತಿ ಹೊಂದುವಂತೆ ಮಾಡ್ತಾರೆ. ಆಗ ನಾರದರು ದಮಯಂತಿಯ ಜೊತೆಗೂಡಿ ರಾಜಭವನದಲ್ಲಿ ಆನಂದದಿಂದ ಜೀವಿಸುತ್ತಾರೆ. ಆದರೆ ಕೆಲವು ವರ್ಷಗಳ ಬಳಿಕ ಆಕಸ್ಮಿಕವಾಗಿ ಸಂಭವಿಸಿದ ದಮಯಂತಿಯ ಮರಣದ ನಂತರ ನಾರದರು ಬ್ರಹ್ಮಲೋಕಕ್ಕೆ ತೆರಳುತ್ತಾರೆ. ದೇವಿ ಭಾಗವತ 7ನೇ ಅಧ್ಯಾಯದ ಸ್ಕಂದ ಪುರಾಣ ಮತ್ತು ವಿಷ್ಣು ಪುರಾಣದ ಮೊದಲ ಭಾಗ 15ನೇ ಅಧ್ಯಾಯದಲ್ಲಿ ದಕ್ಷನ ಮಗನಾಗಿ ನಾರದರು ಜನನ ಹೊಂದಿದ್ರು ಎಂಬ ವಿವರಣೆ ಇದೆ. ಬ್ರಹ್ಮ ದೇವತೆಗಳನ್ನ ಸೃಷ್ಟಿಸಿದ ತರುವಾಯ ದಕ್ಷನನ್ನ ಸೃಷ್ಟಿಸ್ತಾನೆ. ಅವನು ವೀರನ ಮಗಳು ಅಸಿಕ್ಷಿಯನ್ನ ಮದುವೆಯಾಗಿ ಸಂತಾನೋತ್ಪತ್ತಿಯಾದಾಗ ಆ ದಂಪತಿಗಳು 5,000 ಮಂದಿ ಪುತ್ರರನ್ನ ಪಡೆಯುತ್ತಾರೆ. ಅವರನ್ನ ಹರಿಯಶ್ವಾರರು ಎಂದು ಕರೆಯುತ್ತಾರೆ. ಈ ಹರಿಯಶ್ವಾರರು ಕೂಡ ಸಂತಾನೋತ್ಪತ್ತಿಗಾಗಿಯೇ ಯೋಚಿಸುತ್ತಿರುವಾಗ ನಾರದರು ಅವರ ಮುಂದೆ ಪ್ರತ್ಯಕ್ಷರಾಗಿ, ನೀವು ತುಂಬಾ ಮಂದಿ ಇದ್ದೀರಿ, ನೀವು ಏನು ಯೋಚನೆ ಮಾಡುತ್ತಿದ್ದೀರಿ ಎಂಬುದು ನನಗೆ ಗೊತ್ತು. ಪ್ರಪಂಚದಲ್ಲಿ ನಿಮ್ಮ ಸಂತಾನಗಳಿಗೆಲ್ಲ ಸ್ಥಳವು ಸರಿಯಾಗಿ ಹೋಗುತ್ತದೆಯೇ ಇಲ್ಲವೋ ಎಂಬುದನ್ನು ನೀವು ಚಿಂತಿಸಿದ್ದೀರಾ? ನಿಮಗೆ ಇಷ್ಟೆಲ್ಲ ಲೋಕಜ್ಞಾನವೇ ಇಲ್ಲ, ಮತ್ತೆ ನೀವು ನಿಮ್ಮ ಸಂತಾನವನ್ನ ಹೇಗೆ ಕಾಪಾಡಿಕೊಳ್ಳುತ್ತೀರಿ? ಭೂಮಿಯ ಬಗ್ಗೆ ತಿಳಿಯುವುದು ಅಷ್ಟು ಸುಲಭದ ಮಾತಲ್ಲ ಎಂಬ ನಾರದರ ಆ ಮಾತನ್ನ ಕೇಳಿದ ಹರಿಯಶ್ವಾರರು ಭೂಮಿಗಿಳಿದು ಬರೋಬ್ಬರಿ ಒಂದೊಂದು ದಿಕ್ಕಿಗೆ ತೆರಳುತ್ತಾರೆ. ಹಾಗೆ ಹೋದವರು ಮತ್ತೆ ವಾಪಸ್ ಆಗ್ಲೇ ಇಲ್ಲ. ಇತ್ತ ದಕ್ಷನು ಈ ಸಾರಿ ವೀರನ ಮಗಳಿಂದ 1000 ಮಂದಿ ಶೂರರನ್ನ ಸೃಷ್ಟಿಸುತ್ತಾನೆ. ಇವರನ್ನ ಶವಲಶ್ವರು ಎಂದೇ ಕರೆಯಲಾಗುತ್ತೆ. ಮುಂದೆ ಶವಲಶ್ವರು ಎಂದು ಕರೆಯಲ್ಪಡುವ ಈ 1000 ಮಂದಿಯು ಸಂತಾನೋತ್ಪತ್ತಿಗಾಗಿ ಚಿಂತಿಸುವಾಗ ಅವರನ್ನ ನಾರದರು ಬೇರೆ ಬೇರೆ ಜಾಗಗಳಿಗೆ ವಿಹರಿಸಿ ಬರಲೆಂದು ಕಳಿಸ್ತಾರೆ. ಅವರು ಮರುಕಳಿಸದೆ ಇದ್ದಾಗ ಮತ್ತೆ ದಕ್ಷನು 60 ಹೆಣ್ಣು ಮಕ್ಕಳನ್ನ ಸೃಷ್ಟಿಸುತ್ತಾನೆ. ಅವರನ್ನ ಸಹ ನಾರದರು ಹಾಗೆ ವಿಹರಿಸಲು ಭೂಮಿಯ ಬಗ್ಗೆ ತಿಳಿಯಲು ಕಳಿಸುತ್ತಾರೆ. ಅವರು ಕೂಡ ಹಿಂದಿರುಗುವುದಿಲ್ಲ. ಇದರಿಂದ ದಕ್ಷನು ವೇದನೆಯನ್ನ ಅನುಭವಿಸುತ್ತಾನೆ. ತನ್ನ ಜೀವನದಲ್ಲಿ 3 ಬಾರಿಯೂ ಇದೇ ನಡೆದು ಹೋಯಿತು. ನನ್ನ ಮಕ್ಕಳೆಲ್ಲ ಭೂಲೋಕದಲ್ಲಿ ಅಲೆದಾಡುತ್ತಿದ್ದರೆ ಇದಕ್ಕೆಲ್ಲ ನೀನೇ ಕಾರಣನೆಂದು ನಾರದನ್ನ ಕುರಿತು ನಿನ್ನಿಂದಲೇ ನನ್ನ ಮಕ್ಕಳು ದಿಕ್ಕಿಲ್ಲದಂತೆ ತಿರುಗುತ್ತಿದ್ದಾರೆ. ಹಾಗಾಗಿ ಭವಿಷ್ಯದಲ್ಲಿ ನೀನು ಕೂಡ ಒಂದು ಸ್ಥಿರವಾದ ನಿವಾಸವಿಲ್ಲದಂತೆ 3 ಲೋಕಗಳನ್ನ ತಿರುಗುತ್ತಲೇ ಇರು. ಅದಷ್ಟೇ ಅಲ್ಲದೆ ನೀನು ನನ್ನ ಮಗನಾಗಿ ಮುಂದಿನ ಜನ್ಮದಲ್ಲಿ ಜನಿಸುತ್ತೀಯ ಎಂದು ಶಾಪವಿಟ್ಟು ಅವನನ್ನ ದೂರುತ್ತಾನೆ ದಕ್ಷಮೂರ್ತಿ. ಅಲ್ಲಿಂದ ನಾರದರು ಎಲ್ಲಾ ಲೋಕಗಳನ್ನ ತಿರುಗಾಡುತ್ತಲೇ ಇದ್ದಾರೆ. ಅದರ ನಂತರದ ಕಾಲದಲ್ಲಿ ದಕ್ಷನ ಮಗನಾಗಿಯೂ ಜನಿಸುತ್ತಾರೆ. ಇದಿಷ್ಟು ಒಂದೊಂದು ಕಲ್ಪದಲ್ಲಿ ನಾರದರು ಪಡೆದ ಜನ್ಮಗಳು. ಶ್ರೀಮದ್ ಭಾಗವತದ 7ನೇ ಸ್ಕಂದ ಪುರಾಣದ ಪ್ರಕಾರ ನಾರದರು ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಜೊತೆ ಇರುವಾಗ ಅವರಿಬ್ಬರು ಕೂಡಿ ಆಕಾಶ ರಥದಲ್ಲಿ ವಿಹರಿಸಲೆಂದು ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಹರಿಯುವ ಜರಿಯನ್ನ ನೋಡ್ತಾರೆ. ನಾರದರು ನೀರಡಿಕೆಯಾಗುತ್ತಿದೆ ಎಂದಾಗ ಕೃಷ್ಣನು ಆ ರಥವನ್ನ ಅಲ್ಲಿಯೇ ನಿಲ್ಲಿಸುತ್ತಾನೆ. ಅಲ್ಲಿನ ಜರಿಯಲ್ಲಿ ಸ್ನಾನ ಮುಗಿಸಿ ನಂತರ ನೀರನ್ನ ಕುಡಿಯೋಣ ಎಂದು ನಾರದರಿಗೆ ಕೃಷ್ಣನು ತಿಳಿಸಿದಾಗ ನಾರದ ಕೃಷ್ಣನ ಮಾತನ್ನ ಲೆಕ್ಕಿಸದೆ ಮೊದಲೇ ಆ ನೀರನ್ನ ಕುಡಿಯುತ್ತಾನೆ. ಇದರಿಂದಾಗಿ ನಾರದರು ಸ್ತ್ರೀಯಾಗಿ ಮಾರ್ಪಾಡಾಗುತ್ತಾರೆ. ಸ್ತ್ರೀಯಂತೆ ಮಾರ್ಪಾಡಾದ ನಾರದರು ಕೃಷ್ಣನಿಗಾಗಿ ಹುಡುಕಾಡಿದಾಗ ಅವರು ಹತ್ತಿದ ರಥದ ಸಮೇತ ಅಲ್ಲಿ ಏನೂ ಕಾಣಸಿಗೋದಿಲ್ಲ. ಮುಂದೆ ಏನು ಮಾಡುವುದೆಂದು ತಿಳಿಯದೆ ಸ್ತ್ರೀರೂಪಿ ನಾರದರು ಅಲ್ಲಿನ ಕಾಡಿನ ಮಧ್ಯೆಯ ಒಂದು ಆಶ್ರಮವನ್ನ ಸೇರಿಕೊಳ್ತಾರೆ. ಅಲ್ಲಿ ಒಬ್ಬ ಋಷಿ ತಪಸ್ಸನ್ನ ಮಾಡುತ್ತಾ ಸಮಾಧಿ ಸ್ಥಾನದಿಂದ ಎದ್ದು ಬರುತ್ತಿದ್ದಾಗ ಒಂದು ಅಂದವಾದ ಯುವತಿ ಅವರ ಕಣ್ಣನ್ನ ಕುಕ್ಕುವಂತೆ ಅವರ ಮುಂದೆ ನಿಂತಿರುವುದನ್ನ ನೋಡ್ತಾರೆ. ನನ್ನನ್ನ ನಿಮ್ಮ ಶಿಷ್ಯಳನ್ನಾಗಿ ಸ್ವೀಕರಿಸಬೇಕೆಂದು ಅವಳು ಕೇಳಿಕೊಂಡಾಗ ಆ ಋಷಿ ಮುನಿ ಅದಕ್ಕೆ ಸಮ್ಮತಿ ನೀಡ್ತಾರೆ. ನಂತರದ ದಿನಗಳಲ್ಲಿ ಅವಳನ್ನ ಅವರೇ ವಿವಾಹವಾಗುತ್ತಾರೆ.
ಕಾಲ ಕಳೆದಂತೆ ಅವಳು 60 ಜನ ಮಕ್ಕಳ ತಾಯಿ ಆಗ್ತಾಳೆ. ಆದರೆ ಮುಂದೆ 60 ಜನ ಮಕ್ಕಳು ಹಾಗೂ ಆಕೆಯ ಗಂಡ ಎಲ್ಲರೂ ಒಂದೇ ದಿನ ಸಾವನ್ನಪ್ಪುತ್ತಾರೆ. ಆದ್ರಿಂದ ನೊಂದ ಅವಳ ಮನಸ್ಸು ಅವರ ಅಂತ್ಯಕ್ರಿಯೆಗೆ ಒಪ್ಪುವುದಿಲ್ಲ. ಅವರನ್ನೆಲ್ಲ ತನ್ನ ಆಶ್ರಮದಲ್ಲಿಯೇ ಇಟ್ಕೊಂಡು ರೋಧಿಸತೊಡಗುತ್ತಾಳೆ. ಇದ್ದಕ್ಕಿದ್ದಂತೆ ತನಗೆ ಆದ ಅತಿಯಾದ ಹೊಟ್ಟೆ ಹಸಿವನ್ನ ನೀಗಿಸಲು ಅಲ್ಲೇ ಇದ್ದ ಮಾವಿನ ಮರದಿಂದ ಹಣ್ಣುಗಳನ್ನ ಕಿತ್ತು ತಿನ್ನಬೇಕು ಅಂದುಕೊಂಡು ಅವು ಕೈಗೆ ಸಿಗದೆ ಹೋದಾಗ ಅಲ್ಲಿನ ಶವಗಳನ್ನ ಒಂದರ ಮೇಲೆ ಒಂದರಂತೆ ಇಟ್ಟು ಅವುಗಳ ಮೇಲೆ ಹತ್ತಿ ನಿಂತು ಮಾವಿನ ಹಣ್ಣನ್ನ ಕಿತ್ತುಕೊಳ್ಳತೊಡಗಿದಳು. ಆಗ ಅಲ್ಲಿಗೆ ಒಬ್ಬ ಬ್ರಾಹ್ಮಣರು ಬಂದು ಆ ವಿಧವೆಯನ್ನ ಕಂಡು ಪತಿ ಹಾಗೂ ಮಕ್ಕಳ ಶವಗಳ ಮೇಲೆ ನಿಂತು, ನೀನು ತಿನ್ನುವುದು ಸರಿಯಲ್ಲ, ಅವರ ಅಂತ್ಯಕ್ರಿಯೆ ಮುಗಿಸಿ ಸ್ನಾನ ಮಾಡದೆ ಅಲ್ಲಿವರೆಗೂ ಏನನ್ನ ನೀನು ತಿನ್ನಬಾರದು ಎಂದು ಹೇಳಿದರು. ಆಗ ಅಲ್ಲಿಯೇ ಹರಿಯುತ್ತಿದ್ದ ಜರಿಯಲ್ಲಿ ಮುಳುಗಲು ಹೊರಟ ಅವಳು ಕೈಯಲ್ಲಿದ್ದ ಮಾವಿನ ಹಣ್ಣನ್ನ ಹಾಗೆ ಮೇಲೆತ್ತಿ ಹಿಡಿದುಕೊಂಡು ಅವಳ ಪೂರ್ಣ ದೇಹವನ್ನ ಮಾತ್ರ ಆ ಜರಿಯಲ್ಲಿ ಮುಳುಗಿಸುತ್ತಾಳೆ. ನೀರಿನಲ್ಲಿ ಮುಳುಗಿದ್ದೇ ತಡ ಆ ಸ್ತ್ರೀ ನಾರದರಾಗಿ ಮತ್ತೆ ಮಾರ್ಪಾಡಾಗುತ್ತಾಳೆ. ಆಚೆ ಉಳಿದ ಕೈ ಮಾತ್ರ ಸ್ತ್ರೀ ರೂಪದಲ್ಲಿನ ಕೈಯಂತೆ ಉಳಿದು ಬಿಡುತ್ತೆ. ಅವಳಲ್ಲಿಗೆ ಬಂದು ತಿಳಿ ಹೇಳಿದ ಬ್ರಾಹ್ಮಣರೇ ಶ್ರೀಕೃಷ್ಣನಾಗಿ ಮಾರ್ಪಾಡಾಗುತ್ತಾರೆ ಮತ್ತು ಕೃಷ್ಣನು ನಾರದರನ್ನ ಕುರಿತು ಮತ್ತೆ ಪೂರ್ತಿ ಶರೀರವನ್ನ ಜರಿಯಲ್ಲಿ ಮುಳುಗಿಸಲು ಹೇಳುತ್ತಾರೆ. ಮುಳುಗಿದ ಕೂಡಲೇ ನಾರದರು ಮತ್ತೆ ಅದೇ ರೀತಿ ಸ್ತ್ರೀಯಾಗಿ ಬದಲಾಗಿ ಬಿಡ್ತಾರೆ. ಅವರ ಕೈಯಲ್ಲಿ ಹಿಡಿದ ಮಾವಿನ ಹಣ್ಣು ವೀಣೆಯಾಗಿ ಬದಲಾಗುತ್ತದೆ. ಆಗ ಶ್ರೀಕೃಷ್ಣನು ಸ್ತ್ರೀ ರೂಪದಲ್ಲಿದ್ದ ನಾರದರನ್ನ ಕುರಿತು, ಇಷ್ಟು ದಿನವೂ ನಿನ್ನ ಪತಿಯಾಗಿದ್ದವರೇ ಕಾಲಪುರುಷರು, ಅಂದರೆ ಕಾಲಕ್ಕೆ ಇದ್ದ ಒಂದು ರೂಪ. ಆ ನಿನ್ನ 60 ಜನ ಮಕ್ಕಳು 60 ಸಂವತ್ಸರಗಳು. ಆ 60 ಸಂವತ್ಸರಗಳಲ್ಲಿ ಇಲ್ಲಿವರೆಗೂ ಒಂದೊಂದು ಸಂವತ್ಸರಗಳಲ್ಲಿಯೂ ಯುಗಾದಿ ಹಬ್ಬದಂದು ನಿನ್ನ ಮಕ್ಕಳು ಒಬ್ಬೊಬ್ಬರಾಗಿ ಬದಲಾಗುತ್ತಾ ಹೋಗುತ್ತಾರೆ ಎಂದು ನುಡಿದರು. ಮೊದಲಿನಿಂದ ಇಲ್ಲಿ ಜರುಗಿದ ಘಟನೆಗಳನ್ನ ಗಮನಿಸಿದರೆ ನಾರದರು ಈ ನೀರಿನಲ್ಲಿ ಮುಳುಗಿದ ಕೂಡಲೇ ಒಬ್ಬ ಸ್ತ್ರೀಯಾಗಿ ಬಿಡುತ್ತಾರೆ. ಅಂದರೆ ಸಮಯವೇ ಮಾಯಾ ಎಂಬ 2 ಶಕ್ತಿಗಳಲ್ಲಿ ಮಿಂದು ಮನುಷ್ಯ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತಾನೆ. ಇದನ್ನ ತಿಳಿಸುವ ಉದ್ದೇಶವೇ ಈ ಘಟನೆಯ ಇಂದಿನ ರಹಸ್ಯ. ಇಲ್ಲಿವರೆಗೂ ನಾರದರು ಎತ್ತಿದ ಎಲ್ಲಾ ಜನ್ಮಗಳನ್ನ ಗಮನಿಸಿದರೆ ಲೋಕವನ್ನ ಸಂಚರಿಸುವುದು, ವಿಷ್ಣು ಭಕ್ತಿ, ಸಂಗೀತ ಜ್ಞಾನ, ಕೊರಳಲ್ಲಿ ವೀಣೆ ಎಲ್ಲವೂ ಒಂದೊಂದು ಸಂಕೇತದಂತೆ ನಮಗೆ ಕಾಣಸಿಗುತ್ತದೆ. ಹಾಗಾಗಿ ನಾರದರನ್ನ ಈಗಿನ ಭಾಷೆಯಲ್ಲಿ ಒಬ್ಬ ಸೆಲೆಸ್ಟಿಯಲ್ ಟೈಮ್ ಟ್ರಾವೆಲರ್ ಎಂದೇ ಈ ಕಥೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.